ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆ್ಯಪ್ ಲಭ್ಯವಿದೆ. ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ. ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ. ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ಮೈಸೂರು ಜನವರಿ 15. ಮೈಸೂರಿನ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿರುವ ಮೈಸೂರು ಪಿಂಜರಾಪೋಲ್ ಸೊಸೈಟಿ ಆವರಣದಲ್ಲಿ ಗೋಪಾಲಕರಿಗಾಗಿ ವಿವಿಧ ದಾನಿಗಳಿಂದ ನಿರ್ಮಿಸಿರುವ ಮನೆ ಗೋಪಾಲಕ್ ಸದನವನ್ನು ಉದ್ಘಾಟಿಸಲಾಯಿತು. ಈ ಸಂದರ್ಭದಲ್ಲಿ ಸಮಾಜ ಸೇವಕ ಬನ್ನೂರಿನ ಮಹೇಂದ್ರ ಸಿಂಗ್ ಕಳಪ, ಸುಮಿತಿ ಜೈನ್, ಅಶೋಕ್ ಜೈನ್, ವಿನೋದ್ ಜೈನ್, ಗೌರಿ ದೇವಿ, ರಾಜೇಶ್ ಕುಮಾರ್, ದಿನೇಶ್ ರಾಜ್ ಪುರೋಹಿತ್, ಸಂತೋಷ್ ಕುಮಾರಿ, ನಾರಾಯಣಪ್ಪ, ಶಿವಣ್ಣ, ಸಂತೋಷ್, ವಿಮಲಾ ಬಾಪ್ನ, ಸುಯಿದಿನಾಥ್ ಜೈನ್, ಮಣಿ ಪ್ರಭಾಜಿ ಮತ್ತಿತರರು ಉಪಸ್ಥಿತರಿದ್ದರು. ತಂದೆ ತೆಗೆದುಮನೆಯಿಂದ ತೀರ್ಕೊಂಡ್ಬಿಟ್ರು. ಅದಕ್ಕೆ ಎಜುಕೇಷನ್ಗೆ ತುಂಬ ಕಷ್ಟ ಆಗಿದೆ. ಇವತ್ತು ಹುಟ್ಟಬ್ಬ ಅದಕ್ಕೋಸ್ಕರ ನೋಡಿ, ಒಳ್ಳೆ ಕೆಲಸಗಳಿಗೆ ಪಂಚಭೂತಗಳೇ ಒಂದಾಗುತ್ತೆ ಅನ್ನೋದಕ್ಕೆ ಖಂಡಿತ ಇದೆ ಸಾಕ್ಷಿ. ನಮ್ಮ ಮೈಸೂರು ಪಿಂಜರಾಪೋಲ್ ಸೊಸೈಟಿಲಿ ಇವತ್ತು 22 ಕೊಠಡಿ ಉದ್ಘಾಟನೆ ಮಾಡ್ತಿದ್ದಾರೆ. ಮಹೇಂದ್ರ ಸಿಂಗ್ ಅವ್ರ ತಂದೆ ತಾಯಿ ಹೆಸರಲ್ಲಿ ಒಂದು ಕೊಠಡಿನ ಗೋಪಾಲಕರಿಗೋಸ್ಕರ ಇವತ್ತು ದಾನವಾಗಿ ಕೊಟ್ಟಿದ್ದಾರೆ. ಇದು ಎಂಥ ಒಳ್ಳೆ ಕೆಲಸ ಅಂದರೆ, ಆಮೇಲೆ ಮೇಲಾಗಿ ಅವ್ರದ್ದು ಹುಡ್ದಬ್ಬ ನೋಡಿ ಯಾವ ಥರ ಪಂಚಭೂತಗಳು ಒಂದಾಗಿದೆ. ಅವ್ರ ಹುಡ್ದಬ್ಬದ ದಿನನೇ ಇದೊಂದು ಸುದಿನ. ಅವ್ರ ತಾಯಿಯವರು ಕೂಡ ಜೊತೆಲಿದ್ದಾರೆ, ಬಾಬಿ ಇದ್ದಾರೆ, ಅವ್ರ ತಾಯಿಯವರು ಮನೆಯವರೆಲ್ಲ ಇದ್ದಾರೆ. ಅವ್ರ ಕುಟುಂಬಕ್ಕೆಲ್ಲ ಒಳ್ಳೇದಾಗ್ಲಿ ಅಂತೇಳಿ, ಮತ್ತೆ ನಿಮ್ಮೆಲ್ಲರ ಮೀಡಿಯಾ ಫ್ರೆಂಡ್ಸ್ ಕಡೆಯಿಂದ ಪರವಾಗಿ ಕಾಳಪ್ಪ ಅವ್ರಿಗೆ ಒಳ್ಳೇದಾಗ್ಲಿ ಅಂತೇಳಿ ಒಂದು ಹುಟ್ಟುಹಬ್ಬದ ಶುಭಾಶಯ ಕಾಳಪ್ಪ ಅವ್ರಿಗೆ. ಇವತ್ತು ನನ್ನ ಜನ್ಮದಿನದ ಅಂಗವಾಗಿ ಈ ಒಂದು ಗೌಶಾಲೆಯಲ್ಲಿ ಮೈಸೂರು ಪಿಂಜರಾಪೋಲ್ ಸೊಸೈಟಿನಲ್ಲಿ ನಮ್ಮ ತಂದೆಯವರ ಹೆಸರಲ್ಲಿ ಅಂದರೆ ಕಾನ್ಸಿಂಗ್ ಜಿ ರಾಜ್ ಪುರೋಹಿತ್ ಮತ್ತು ಗೌರಿ ದೇವಿ, ನನ್ನ ಸಹೋದರನಾದ ರಾಜೇಶ್ ಸಿಂಗ್ ಮತ್ತು ನಮ್ಮ ಎಲ್ಲ ಕುಟುಂಬದ ಕಡೆಯಿಂದ ಈ ಒಂದು ನಾನು ಈ ಗೋಪಾಲಕರಿಗೆ ನಾನು ಇವತ್ತು ಹುಟ್ಟುಹಬ್ಬದ ದಿನ ನಾನು ಒಂದು ಇದು ಮಾಡಿಕೊಡ್ಬೇಕು ಅಂತ ಅನ್ನಿಸ್ತು. ಇದು 6 ತಿಂಗಳ ಮುಂಚೆನೇ ಇಲ್ಲಿ ಪಿಂಜರಾಪೋಲ್ ಸೊಸೈಟಿಯಲ್ಲಿ ಒಂದು ಮೀಟಿಂಗ್ ಮಾಡಿದ್ರು. ಆ ಮೀಟಿಂಗಲ್ಲಿ ಈ ಗೋಪಾಲಕರಿಗೆ ಒಂದು 27 ರೂಮನ್ನ ಕಟ್ಟಬೇಕು ಅಂತ ಆಯಿತು. ಇದರಲ್ಲಿ ನನಗೂ ಮನಸ್ಸಲ್ಲಿ ಬಂತು, ನನ್ನ ಹುಟ್ಟುಹಬ್ಬದ ದಿನನೇ ಯಾಕೆ ನಾನು ಇದನ್ನು ಇದು ಮಾಡಬಾರ್ದು ಅಂತ ನಾನು ಮೊದಲನೇ ಒಂದು ಕಟ್ಟಡದ ಒಂದು ಇದನ್ನ ಒಪ್ಕೊಂಡೆ. ಇವತ್ತು ನಮ್ಮ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಕುಟುಂಬದವರೆಲ್ಲ ಸೇರಿ, ನಮ್ಮ ಸ್ನೇಹಿತರಾದ ಸಿದ್ದೇಗೌಡರು ಮತ್ತು ನಮ್ಮ ತಾಯಿ ಗೌರಿ ದೇವಿ, ನಮ್ಮ ಮನೆಯವರಾದ ಜಿ ಸಂತೋಷ್ ಕುಮಾರಿ ಮತ್ತು ಎಲ್ಲ ನಾವು ಸದಸ್ಯರು ಎಲ್ಲರೂ ಒಟ್ಟಿಗೆ ಬಂದು ಈ ಒಂದು ಕಾರ್ಯಕ್ರಮ ಒಂದು ಇನಾಗ್ರೇಷನ್ ಮಾಡಿಕೊಡ್ಬೇಕು ಅಂತ ನಮ್ಮ ಪಿಂಜರಾಪೋಲ್ ಸೊಸೈಟಿ ಅಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ಎಲ್ಲ ಕೇಳ್ಕೊಂಡ್ರು. ಅದಕ್ಕೆ ನಾನು ಇವತ್ತು ನಮ್ಮ ತಾಯಿಯವರ ಮುಖಾಂತರ ಈ ಒಂದು ಇನಾಗ್ರೇಷನ್ ಮಾಡಬೇಕು ಅಂತ ನಾನು ಬಂದಿದ್ದೀನಿ. ನನಗೆ ತುಂಬಾ ಖುಷಿ ಆಗುತ್ತೆ. ಯಾಕೆಂದರೆ ಇಲ್ಲಿ ಗೋಪಾಲಕರು 4800 ಹಸುಗಳನ್ನ ನಮ್ಮ ಗೋ ಪಾಲಕರು ನೋಡ್ಕೊತಾರೆ. ಅಂಥವ್ರಿಗೆ ನಾವೊಂದು ಇದೊಂದು ಮನೆ ಮಾಡಿಕೊಟ್ಟಿದೆ ಅಂದರೆ ನನ್ನ ಜನ್ಮ ಸಾರ್ಥಕ ಪಾಪ. ಯಾಕೆಂದರೆ ಅವರು ತುಂಬ ಕಷ್ಟದ ಸಂಗತಿ ಅವ್ರಿಗೆ. ಅವರು ಗೋವುಗಳನ್ನ ಅವ್ರು ನೋಡ್ಕೋತಾರೆ, ಅವ್ರನ್ನ ನೋಡ್ಕೊಳ್ಳೋರು ಯಾರಿದ್ದಾರೆ. ಅದಕ್ಕೋಸ್ಕರ ನನಗೆ ಈ ಒಂದು ಜನ್ಮದಿನದ ಪ್ರಯುಕ್ತ ನಾನು ಇದನ್ನು ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿ ಬಂತು. ಎಲ್ಲರ ಒಂದು ಆಶೀರ್ವಾದ, ಜನಗಳ ಆಶೀರ್ವಾದ ಎಲ್ಲರದು ಇದೆ. ಮತ್ತು ಇನ್ನು 21 ಕೊಠಡಿಗಳು ಒಂದೇ ಸರಿ ಇವತ್ತು ನಮ್ಮ ಗುರುಗಳು ಬಂದು ಓಪನ್ ಮಾಡ್ತಾರೆ. ನನಗೆ ತುಂಬಾ ಖುಷಿ ಆಗುತ್ತೆ. ನಾನು ಬನ್ನೂರಿನ ಮಹೇಂದ್ರ ಸಿಂಗ್ ಕಾಳಪ್ಪ, ಕಾನ್ ಸಿಂಗ್ ಜಿ ಅವ್ರ ಮಗ. ಸರ್ಕಾರದ್ದು ನನಗೆ ಇದ್ರದ್ದು ಗೊತ್ತಿಲ್ಲ. ನಂದೇನಿದೆ, ನಾನು ಏನು ಮಾಡಬೇಕು ಅದ್ರದ್ದು ನಾನು ನಮ್ಮ ತಾಯಿಯವರ ಆಶೀರ್ವಾದ ಪಡ್ಕೊಂಡು ನಾನು ಮಾಡಿದ್ದೀನಿ. ಅದ್ರದ್ದು ಬಗ್ಗೆ ನನಗೇನು ಗೊತ್ತಿಲ್ಲ. ಇವತ್ತು ನಮ್ಮ ಪಿಂಜರಾಪೋಲ್ ಸೊಸೈಟಿ ಗೋಶಾಲೆಯಲ್ಲಿ ನಮ್ಮ ಗೋಪಾಲಕರಿಗೆ ಅಂದರೆ ನನ್ನ ಇವತ್ತು ಜನ್ಮದಿನ. ನಾನು ಪ್ರತಿ ವರ್ಷ ಅಂದರೆ ಬೇರೆ ಏನಾದ್ರು ಸೇವೆಗಳು ಈ ಗೋವುಗಳಿಗಿರ್ಬೋದು ಮತ್ತು ಕಣ್ಣಿನ ಚಿಕಿತ್ಸೆಗಳಿರ್ಬೋದು ಪ್ರತಿ ವರ್ಷ ಮತ್ತು ನಮ್ಮ ತಂದೆಯವರ ಹೆಸರಲ್ಲೂ ಕೂಡ ನಾನು ಮಾಡ್ಕೊಂಡು ಬರ್ತಾ ಇದ್ದೀನಿ ಸಮಾಜಮುಖಿಯಾಗಿ. ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ತುಂಬಾ ಖುಷಿ ಆಗುತ್ತೆ. ಈ ಒಂದು ಪವಿತ್ರವಾದ ಸ್ಥಳದಲ್ಲಿ ಒಂದು 22 ಕೊಠಡಿ ಅಂದರೆ ಇಲ್ಲಿ ನಮ್ಮ ಪಿಂಜರಾಪೋಲ್ ಸೊಸೈಟಿಲಿ ಒಂದು ಮೀಟಿಂಗ್ ಇಟ್ಕೊಂಡಿದ್ರು. ಗೌಶಾಲೆಗಳಿಗೆ ಒಂದು ಗೋಪಾಲಕರಿಗೆ ಮನೆಗಳಿಲ್ಲ ಅಂತ ಒಂದು ಇದು ಮಾಡ್ಕೊಂಡಿದ್ರು. ಅದಕ್ಕೆ ನನಗೆ ಆ ಒಂದು ಮೀಟಿಂಗಲ್ಲಿ ನಾನು ನೋಡಿದಾಗ ನಾನು ಎಲ್ಲಕ್ಕಿಂತ ಫಸ್ಟು ನಮ್ಮ ತಂದೆ ತಾಯಿಯವರ ಹೆಸರಲ್ಲಿ ಕಾನ್ ಸಿಂಗ್ ಜಿ ರಾಜ್ ಪುರೋಹಿತ್ ಮತ್ತು ಗೌರಿ ದೇವಿ ಅವರ ಹೆಸರಲ್ಲಿ ಒಂದು ಕಟ್ಟಡ ಆಗಲಿ ಅಂತ ಹೇಳಿದಾಗ ಅದು ಇಮಿಡಿಯೇಟ್ಲಿ ಅದು 7 ತಿಂಗಳಲ್ಲೇ ಎಲ್ಲ ಕಟ್ಟಡ ಎಲ್ಲ ನಿರ್ಮಾಣ ಆಗಿ ಎಲ್ಲ ದಾನಿಗಳು ಕೂಡ ಅದೇ ಥರ ನಂದು ಫಸ್ಟ್ ಬೋವಣಿ ಮಾಡಿದೆ. ಅದೇ ಥರ ಎಲ್ಲರೂ ಕೂಡ ಸಹಕರಿಸಿದ್ರು. ಇವತ್ತು ತಾವೆಲ್ಲ ನೋಡ್ತಾ ಇದ್ದೀರಾ ಆ ಕಟ್ಟಡ ನಿರ್ಮಾಣ ಆಗಿದೆ. ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಯಾಕೆಂದರೆ ಇಲ್ಲಿ 4800 ಜಾನುವಾರುಗಳು ನಮ್ಮ ಪಿಂಜರಾಪೋಲ್ ಸೊಸೈಟಿಯಲ್ಲಿ ಇರೋದು. ಅದಕ್ಕೆ ಪಾಪ ಎಲ್ಲರೂ ಗೋಪಾಲಕರು ತುಂಬ
ಅದನ್ನ ನೋಡ್ಕೊಳ್ಳೋರು ನಿರ್ವಹಣೆ ಮಾಡ್ತಾ ಇದ್ದಾರೆ, ಆ ಮೂಕ ಪ್ರಾಣಿಗಳನ್ನ ಸೇವೆ ಮಾಡ್ತಾ ಇದ್ದಾರೆ. ನಾವು ಸ್ವಂತ ಎಲ್ಲರೂ ಅಷ್ಟೇನೆ ಅವರವರ ಸ್ವಾರ್ಥಕ್ಕೋಸ್ಕರ ಮನೆ ಕಟ್ಟಿ ಗ್ರೂಪ್ ರಶ್ ಕರೀತಾರೆ, ಇದು ಮಾಡ್ತಾರೆ. ನನ್ನ ಮನಸ್ಸಲ್ಲಿ ಏನು ಬಂತು ಅಂದರೆ ನಮ್ಮ ಗೌಪಾಲಕರಿಗೆ ಪಾಪ ಈ ತುಂಬ ಕಡು ಬಡವ ಸ್ಥಾನದಲ್ಲಿರೋರು ಎಲ್ಲರೂ ಆ ಗೌ ಸೇವೆ ಮಾಡ್ಕೊ ಬರ್ತಾ ಇದ್ದಾರೆ, ಇವ್ರಿಗೆ ಯಾಕೆ ನಾನು ಮಾಡಬಾರ್ದು ಅಂತ ನನ್ನ ಮನಸ್ಸಲ್ಲಿ ಬಂತು. ಅದಕ್ಕೆ ನಾನು ಒಂದು ಅವ್ರಿಗೆ ಕಟ್ಟಡ ಅಂದರೆ ಯಾವ ರೀತಿ ಅಂದರೆ ಒಂದು ಹೈ ಲೆವೆಲಲ್ಲಿ ನಮ್ಮ ಶ್ರೀಮಂತರ ಮನೆಗಳು ಹೆಂಗೆ ಕಟ್ಟಿಸ್ತಾರೆ ಅದೇ ಥರದಲ್ಲಿ ಒಂದು ಹೈ ಲೆವೆಲಲ್ಲಿ ಟೈಲ್ಸಿಂದ ಹಿಡಿದು ಗ್ರಾನೈಟಿಂದ ಹಿಡಿದು ಮತ್ತು ಅಡುಗೆ ಮನೆಯಿಂದ ಹಿಡಿದು ರೂಮ್ಗಳಿಂದ ಹಿಡಿದು ಎಲ್ಲ ಕಡೆ ಸುಚಿತ್ರವಾಗಿ ನಮ್ಮಂತೆ ಅವರು ನಮ್ಗೆ ಒಬ್ಬರು ನಾವು ಹೆಂಗಿದ್ದೀವಿ ಅದೇ ಥರ ಅವರು ಇರಬೇಕು ಅನ್ನೋ ಒಂದು ಮನೋಭಾವನದಲ್ಲಿ ಈ ಒಂದು ಗೋಪಾಲಕರಿಗೆ ಈ ಗೌಶಾಲೆಯಲ್ಲಿ ನಮ್ಮ ತಂದೆ ತಾಯಿಯವರ ಹೆಸರಲ್ಲಿ ನಾನು ಕಟ್ಸ್ಕೊಟ್ಟಿದ್ದೀನಿ. ನನಗೆ ತುಂಬ ಖುಷಿ ಆಗುತ್ತೆ. ಮತ್ತು ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ನನಗೆ 48ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ನಾನು ಈ ಗೌಶಾಲೆ ಕಟ್ಟಿದ್ದೀನಿ. ಮತ್ತು ಇನ್ನೊಂದು ನಾನು ವಿಶೇಷವಾಗಿ ಹೇಳಬೇಕು ಅಂದರೆ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಬ್ರದರ್ದು ರಾಯಲ್ ಪಿಕ್ಚರು 24ನೇ ತಾರೀಕು ಇದಿದೆ, ರಿಲೀಸ್ ಇದೆ. ತಾವೆಲ್ಲ ಚಿತ್ರಮಂದಿರಕ್ಕೆ ಹೋಗಿ ನೋಡಬೇಕು ಅಂತ ನಾನು ಇದೊಂದು ಸಮಯದಲ್ಲಿ ಕೇಳ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ಒಳ್ಳೇದಾಗುತ್ತೆ. ವೆಚ್ಚ ಎಷ್ಟಾಯ್ತು ಸರ್? ವೆಚ್ಚ ಇದು ಕ್ರಮೇಣ ಒಂದು ಇದಕ್ಕೆ ಕಟ್ಟಡಕ್ಕೆ ನನ್ನ ಹತ್ರ 7,51,000 ರೂಪಾಯಿ ತಗೊಂಡಿದ್ದಾರೆ. ಹಂಗೆ ಎಲ್ಲರಿಗೂ ಒಂದೇ ಅಮೌಂಟು, ಹೆಚ್ಚು ಕಮ್ಮಿ 1.5 ಕೋಟಿ ಮೇಲೆ ಇದು ಪ್ರಾಜೆಕ್ಟ್ ಇದೆ, 2 ಕೋಟಿ ಹತ್ತತ್ರ. ಎಲ್ಲರಿಗೂ ನಮಸ್ಕಾರ. ಸಂಕ್ರಾಂತಿ ಹಬ್ಬದ ಇಡೀ ಕರ್ನಾಟಕ ಜನತೆಗೆ ಪಿಂಜರಾಪೋಲ್ ಸೊಸೈಟಿ ಕಡೆಯಿಂದ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ತಾವು ಇವತ್ತು ಪಿಂಜರಾಪೋಲ್ ಸೊಸೈಟಿಯಲ್ಲಿ ನನ್ನ ಹಿಂದೆ ಇರುವಂಥ ಕ್ವಾರ್ಟರ್ಸನ್ನು ನೋಡ್ತಾ ಇದ್ದೀರಾ. ಪಿಂಜರಾಪೋಲ್ ಸೊಸೈಟಿಯಲ್ಲಿ ಇರುವಂಥ ಕಾರ್ಮಿಕರು, ನಮ್ಮಲ್ಲಿ ಕೆಲಸ ಮಾಡ್ತಾ ಇರುವಂಥ ಕಾರ್ಮಿಕರಿಗೆ ಕಟ್ಟಿಸಿಕೊಟ್ಟಿರುವಂಥ ಕ್ವಾರ್ಟರ್ಸ್ ಇದು. ಇದರಲ್ಲಿ ಸರ್ಕಾರದಿಂದ ನಮಗೆ ಯಾವುದೇ ಥರವಾದ ಅನುದಾನ ಬರ್ತಾ ಇಲ್ಲ. ಆದರೂ ನಾವು ಇದನ್ನು ಮಾಡಬೇಕು ಅಂತ ಅಂದ್ಬಿಟ್ಟು ಯೋಚನೆ ಮಾಡಿದಾಗ ದಾನದಾತರು, ಸುಮಾರು ಜನ ದಾನದಾತರು ಮುಂದೆ ಬಂದು ಮಹೇಂದ್ರ ಸಿಂಗ್ ಕಾಳಪ್ಪ ಮತ್ತು ನಮ್ಮ ದೇವಸ್ಥಾನ ಟ್ರಸ್ಟ್ಗಳು ಮತ್ತು 22 ಮನೆಗೂ 22 ಜನ ದಾನದಾತರು ಬಂದು ಇದನ್ನು ಕಟ್ಟಿಸಿ ಇವತ್ತು ಸಂಪೂರ್ಣ ಆಗಿದೆ. ಮತ್ತು ಇವತ್ತು ನಾವು ಉದ್ಘಾಟನೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಅದ್ಭುತವಾಗಿ ಇವತ್ತು ನಮ್ಮದು ಉದ್ಘಾಟನೆ ಆಗಿದೆ. ನಾನು ಎಲ್ಲರನ್ನೂ ಕೇಳ್ಕೊಳ್ಳೋದು ಏನಂತ ಅಂದರೆ, ದಯವಿಟ್ಟು ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಗೋಶಾಲೆಗೆ ಭೇಟಿ ನೀಡಿ ಗೋಶಾಲೆಯನ್ನು ನೀವು ನೋಡಿ ನಂತರ ನಮಗೆ ದಾನವನ್ನು ನೀಡಬೇಕು ಅಂತ ಅಂದ್ಬಿಟ್ಟು ಈ ಮುಖಾಂತರ ತಮ್ಮ ಎಲ್ಲರಿಗೂ ಕೇಳ್ಕೊತಾ ಇದ್ದೀನಿ. ಮತ್ತೆ ಪುನಃ ಇನ್ನೊಂದ್ಸಲಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಮಸ್ಕಾರ. ನನ್ನ ಹೆಸರು ಎಸ್ ವಿನೋದ್ ಅಂತ ಅಂದ್ಬಿಟ್ಟು ನಾನು ಈ ಸಂಸ್ಥೆಯ ಕಾರ್ಯದರ್ಶಿ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ನಿಮ್ಮ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಲಭ್ಯವಿದೆ. ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ. ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ. ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಲಭ್ಯವಿದೆ. ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ. ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನುಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.